टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಹೃದಯಾಘಾತದಿಂದ ರಾಕೇಶ್ ಪೂಜಾರಿ ಕೊನೆ ಉಸಿರು ಎಳೆದಿದ್ದಾರೆ. ಕಾಮಿಡಿ ಕಿಲಾಡಿ ಖ್ಯಾತಿಯ ನಟ ರಾಕೇಶ್ ಪೂಜಾರಿ ಸಾವು ನಿಜಕ್ಕೂ ಕೂಡ ಶಾಕಿಂಗ್ ಆಗಿರುವಂಥದ್ದು. ಸಾಕಷ್ಟು ಜನರನ್ನ ರಂಜಿಸಿದಂಥ ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನುವಂಥ ವಿಚಾರ ತಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯವಿಲ್ಲ. ಗೆಳೆಯನ ಮೆಹಂದಿ ಕಾರ್ಯಕ್ರಮದ ವೇಳೆ ಆತ ಹೃದಯಾಘಾತಕ್ಕೆ ಒಳಗಾಗಿದ್ದ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಟ ರಾಕೇಶ್ ಪೂಜಾರಿ ಸಾಕಷ್ಟು ಹೆಸರು ಮಾಡಿದ್ರು, ಬೇರೆ ಬೇರೆ ವಿವಿಧ ಶೋಗಳಲ್ಲಿ ಪಾಲ್ಗೊಂಡಿದ್ರು, ಜೊತೆಗೆ ಕಾಮಿಡಿ ಕಿಲಾಡಿಗಳಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿದ್ರು. ಇನ್ನು ಉಡುಪಿಯ ನಿಟ್ಟೆ ನಡೆದಿರುವಂಥ ಘಟನೆ ಇದು. ಹೃದಯಾಘಾತದಿಂದ ಕಳೆದ ರಾತ್ರಿ ಕುಸಿದು ಬಿದ್ದಂಥ ರಾಕೇಶ್ ಆಸ್ಪತ್ರೆಗೆ ದಾಖಲಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗಿದೆ. ರಾಕೇಶ್ ನಿಧನವಾಗಿದ್ದಾರೆ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ. ನಿಜಕ್ಕೂ ಕೂಡ ಇದು ಸಾಯುವಂಥ ವಯಸ್ಸಲ್ಲ, ಖಂಡಿತವಾಗ್ಲೂ ಶಾಕಿಂಗ್ ಆದಂಥ ವಿಚಾರ. ಯಾಕೆಂದರೆ ತನ್ನ ನಟನೆಯ ಮೂಲಕ, ತನ್ನ ಬಾಡಿ ಲ್ಯಾಂಗ್ವೇಜ್ ಮೂಲಕ, ತನ್ನ ಡೈಲಾಗ್ ಡೆಲಿವರಿ ಮೂಲಕ ಸಾಕಷ್ಟು ಜನರನ್ನು ರಂಜನೆ ಮಾಡಿದಂಥ ರಾಕೇಶ್ ಪೂಜಾರಿ ಇನ್ನಿಲ್ಲ ಅನ್ನುವಂಥ ವಿಚಾರ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಸುದ್ದಿ ತಿಳಿತಾ ಇದ್ದಂತೆ ಅವರ ಆತ್ಮೀಯ ಬಳಗ, ಅವರ ಆಪ್ತರು, ಅವರ ಗೆಳೆಯರು ಅನೇಕರು ನಿಜಕ್ಕೂ ಶಾಕ್ ಆಗಿದ್ದಾರೆ. ಯಾಕೆಂದರೆ ಈ ವ್ಯಕ್ತಿ ಆತನ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ ಆತ ಅಷ್ಟೊಂದು ಅದ್ಭುತವಾದಂಥ ಕಲಾವಿದನಾಗಿದ್ದ, ಅಷ್ಟೇ ಉತ್ತಮವಾದಂಥ ನಟನೆ ಇತ್ತು. ಇದರ ನಡುವೆ ಹೃದಯಾಘಾತ ಆಯಿತು ಅನ್ನುವಂಥ ಮಾಹಿತಿ ಕೆಲವರಿಗೆ ಗೊತ್ತಾಗ್ತಿದ್ದಂತಲೇ ಎಲ್ಲರೂ ಕೂಡ ವಿಚಾರಣೆ ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇತ್ತು, ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ, ಆತ ಸಾವನ್ನಪ್ಪಿದ್ದಾನೆ ಅನ್ನುವಂಥ ವಿಚಾರ ಈಗ ಆತನ ಆಪ್ತ ಬಳಗಕ್ಕೆ, ಆತನ ಅಭಿಮಾನಿಗಳಿಗೆ ನಂಬೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಇನ್ನು ಕಾಮಿಡಿ ಕಿಲಾಡಿ ಖ್ಯಾತಿಯ ರಾಕೇಶ್ ಪೂಜಾರಿ ತನ್ನ ಗೆಳೆಯ ಮೆಹಂದಿ ಕಾರ್ಯಕ್ರಮದಲ್ಲಿ ಇದ್ರಂತೆ. ತನ್ನ ಗೆಳೆಯನ ಮೆಹಂದಿ ಕಾರ್ಯಕ್ರಮ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಅವರಿಗೆ ಎದೆ ನೋವು ಕಾಣಿಸ್ಕೊಳ್ತು, ಅಲ್ಲೇ ಹಾರ್ಟ್ ಅಟ್ಯಾಕ್ ಕೂಡ ಆಯಿತು. ಉಡುಪಿಯ ನಿಟ್ಟೆ ಬಳಿ ನಡೀತಾ ಇದ್ದಂಥ ಕಾರ್ಯಕ್ರಮ, ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು, ಆದರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ಇನ್ನು ರಾಕೇಶ್ ಸಾವಿಗೆ ಸಂಬಂಧಪಟ್ಟಂತೆ ಹಿರಿಯ ನಟಿ ರಕ್ಷಿತಾ ಕೂಡ ಮಾತನಾಡಿ ಟ್ವೀಟ್ ಮಾಡಿದ್ದಾರೆ. ಇದು ನಂಬೋದಕ್ಕೆ ಸಾಧ್ಯವಲ್ಲ, ಆಘಾತಕಾರಿ ಸುದ್ದಿ ಅಂತ ಹೇಳಿದ್ದಾರೆ.